ಲೆಜೆಂಡ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 5ರ ಪಂದ್ಯಾವಳಿಯ ಹಿನ್ನೆಲೆ ಕುಶಾಲನಗರದ ಟೀಮ್ ಗೆಳೆಯರ ಬಳಗ ತಂಡದ ವತಿಯಿಂದ ಕುಶಾಲನಗರದ ಟಾಪ್ ಇನ್ ಟೌನ್ ಸಭಾಂಗಣದಲ್ಲಿ ಜರ್ಸಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಮಾತನಾಡಿದ ಗೆಳೆಯರ ಬಳಗದ ಅಧ್ಯಕ್ಷರಾದ VS ಆನಂದ್ ಕುಮಾರ್, ಪ್ರತಿ ವರ್ಷದಂತೆ ಈ ವರ್ಷವೂ ಲೆಜೆಂಡ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ನಮ್ಮ ತಂಡ ಭಾಗಿಯಾಗುತ್ತಿದೆ. ಸೋತಾಗ ಕುಗ್ಗದೆ, ಗೆದ್ದಾಗ ಹಿಗ್ಗದೆ ಕ್ರೀಡಾ ಸ್ಫೂರ್ತಿಯಿಂದ ಪಂದ್ಯಾವಳಿಯಲ್ಲಿ ಆಟಗಾರರು ಭಾಗವಹಿಸಬೇಕು. ತಂಡಕ್ಕೆ ಬೆಂಬಲವನ್ನು ನೀಡಿದ ಎಲ್ಲ ಗೆಳೆಯರ ಬಳಗದವರಿಗೂ ಹಾಗೂ ಎಲ್ಲ ಹಿತೈಷಿಗಳಿಗೆ ಧನ್ಯವಾದಗಳು ಎಂದರು. ಮೊದಲಿಗೆ ನಾವು ಪ್ರಾರಂಭ ಮಾಡೋದು ಯಾವ ಉದ್ದೇಶ ಇಟ್ಕೊಂಡಿದ್ದು ಅಂತ ಹೇಳಿದ್ರೆ, ಈ ಸಾಮಾಜಿಕ ಚಟುವಟಿಕೆಗಳು ಎಲ್ಲರೂ ಯಾರಾದರೂ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆದಾಗ ಅವ್ರ ಪರವಾಗಿ ನಿಂತ್ಕೋಬೇಕು ಅಂತ ನಾವು ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡೋದು. ನಂತರ ದಿನಗಳಲ್ಲಿ ಈ ಸಾಂಸ್ಕೃತಿಕ ಚಟುವಟಿಕೆಗಳು ಭಾಗವಹಿಸಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದು. ಕಳೆದ ವರ್ಷ ಅಂದರೆ 2025ರಲ್ಲಿ 2024ರಲ್ಲಿ ಕುಶಾಲನಗರದಲ್ಲಿ ಜಾತ್ರೆಯನ್ನು ಈ ರೀತಿಯೂ ನಾವು ಮೈಸೂರು ದಸರಾ ರೀತಿಯಲ್ಲಿ ಆಚರಣೆ ಮಾಡ್ಬೋದು ಅನ್ನೋದನ್ನ ನಮ್ಮ ಗೆಳೆಯರ ಬಳಗದ ಮೂಲಕ ತೋರ್ಬಿಟ್ಟು ಇವತ್ತು ಆ ಪರಂಪರೆನೇ ಇವತ್ತು ನಡ್ಕೊಂಡು ಬರ್ತಾ ಇದೆ. ನಂತರ ದಿನಗಳಲ್ಲಿ ನಮ್ಮ ಜಯಪ್ರಕಾಶ್ ಕಲ್ಸರಿ ನಮ್ಮದೊಂದು ಗೆಳೆಯರ ಬಳಗ ಮೊದಲ ಬಾರಿಗೆ ನಾವು ಬಿಟ್ ಮಾಡಿ ತಗೊಂಡು ಟೀಮು. ಆಗ ನಮ್ಮ ಗೆಳೆಯರ ಬಳಗದ ಸದಸ್ಯರೇ ತುಂಬ ಅತ್ಯುತ್ತಮ ಆಟಗಾರರಿದ್ದರು. ಅವರೇ ಒಂದು ತಂಡ ಎಲ್ಲ ಮಾಡಿಕೊಂಡು 5 ಆಟಗಾರರು ನಮ್ಮ ಗೆಳೆಯರ ಬಳಗದ ಆಟಗಾರರೇ ಇದ್ದರು. ಈ ಬಾರಿ ದುರದೃಷ್ಟವಲ್ಲ, ನಮ್ಮ ತಂಡದಲ್ಲಿ ಈ ಗೆಳೆಯರ ಬಳಗದ ಯಾವ ಸದಸ್ಯರು ಇಲ್ಲ. ಭಾಷಾ ಭಯ ಪ್ರಬಣ ನಮ್ಮ ಹಿತೈಷಿಗಳು ಗೆಳೆಯರ ಬಳಗದ ಅವರು ಕಾಯಂ ಹಿತೈಷಿಗಳು. ಅವರು ಹಾಗೆ 2 ವರ್ಷ ಒಬ್ಬರು ಇಬ್ಬರು ಇದ್ದಾರೆ. ಬಟ್ ನಾನು ಈ ಒಂದು ಸಂದರ್ಭದಲ್ಲಿ ಈ ಕ್ರಿಕೆಟ್ ಏನು ಈ ಬಾರಿ ನಮ್ಗೆ ಆಯ್ಕೆ ಆಗಿಲ್ಲ, ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಗೆಳೆಯರ ಬಳಗದ ಜೊತೆಗೆ ನಮ್ಮ ಇತರ ಚಟುವಟಿಕೆಗಳು ಭಾಗವಹಿಸಿ ಅಂತ ಕೇಳಿಕೊಂಡು, ಮತ್ತು ಈ ಒಂದು ಕ್ರಿಕೆಟ್ ಪಂದ್ಯದಲ್ಲಿ ನಾವು ಗೆಲುವು ಸೋಲು ಇದ್ದೇ ಇರ್ತದೆ. ನಾವು ಸೋತಾಗ ಕುಗ್ಗದ್ ಬೇಡ, ಗೆದ್ದಾಗ ತುಂಬ ಹಿಗ್ಗದ್ ಬೇಡ ಅಂತ ಹೇಳ್ತಾ ಈ ಬಾರಿ ಒಂದು ಅತ್ಯುತ್ತಮ ಒಂದು ಪ್ರದರ್ಶನವನ್ನು ನೀಡಿ ಒಂದು ಉತ್ತಮವಾದ ತಂಡ ಅಂತ ಅನಿಸ್ಕೊಳ್ಳೋಕ್ಕೆ ಖಂಡಿತವಾಗ್ಲೂ ಮಾಡ್ತಾರೆ. ಯಾಕಂದರೆ ಬೆಮ್ಮಯ್ಯವರು ಒಂದು ವಾಟ್ಸಪ್ ಗ್ರೂಪ್ ರಚನೆ ಮಾಡಿ ಅದರಲ್ಲಿ ಸಹ ಆಟಗಾರರಿಗೆ ಅವರ ಆಸಕ್ತಿ ಮತ್ತು ಅವರ ಚೈತನ್ಯವನ್ನು ಹೆಚ್ಚಿಸುವ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಅದು ಭಾಳ ಖುಷಿ ಆಗ್ತಿತ್ತು ನಮ್ಮ ಗೆಳೆಯರ ಬಳಗದ ಎಲ್ಲ ಸದಸ್ಯರಿಗೆ. ಥ್ಯಾಂಕ್ ಯು ಸರ್. ಅದೇ ರೀತಿ ಸಂತೋಷ್ ಅವರು ನಮಗೆ ಒಂದು ನಾವು ಕೋಆಪರೇಟಿವ್ ಬ್ಯಾಂಕ್ ಇದನ್ನ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಿದ್ರು. ಮೊದಲು ನೋಡಿ ಪರಿಚಯ ಇತ್ತು ಸಂತೋಷ್ ಅವ್ರನ್ನ. ಆದರೆ ಅವರಿಗೆ ಆಟದಲ್ಲಿ ಅವ್ರಿಗೆ ಒಂದು ಆ ಸ್ಪೋರ್ಟ್ಸ್ ಸ್ಪಿರಿಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಮಗೆ ಈ ಕ್ರಿಕೆಟ್ ಪಿಚ್ಚನ್ನು ರೆಡಿ ಮಾಡೋದು ಯಾವ ರೀತಿ ಅಂತ ಗೊತ್ತಿರಲಿಲ್ಲ. ಅವರೇ ಖುದ್ದಾಗಿ ಬಂದು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದೇ ನಮ್ಮ ಜೊತೆ ಕೈ ಗುರುತಿ ಮಾಡಿಕೊಟ್ಟಂಥ ವ್ಯಕ್ತಿ ಸಂತೋಷ್ ಅವರು. ಹಾಗಾಗಿ ಅವ್ರಿಗೂ ನಿಮಗೆ ಮತ್ತು ಎಲ್ಲ ಆಟಗಾರರು ಅಷ್ಟೇ, ಕೆಲವರು ಪರಿಚಯ ಇದ್ದಾರೆ, ಕೆಲವರು ಪರಿಚಯ ಇಲ್ಲ. ಆದರೂ ಎಲ್ಲರೂ ಅತ್ಯುತ್ತಮ ಆಟಗಾರರು. ಎಲ್ಲರೂ ಒಂದು ಹೊಂದಾಣಿಕೆಯಲ್ಲಿ ಆಟ ಆಡಿದ್ರೆ ನಾವು ಈ ಸರಿ ಕಪ್ಪು ನಮ್ಮದೇ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಒಂದು ದಿವಸ ನಾನು ಮಾತಾಡ್ತೀನಿ. ಪತ್ರಕರ್ತರು ಹಾಗೂ ಗೆಳೆಯರ ಬಳಗದ ತಂಡದ ಆಟಗಾರರಾದ TR ಪ್ರಭುದೇವ್ ಅವರು ಮಾತನಾಡಿ, ಗೆಳೆಯರ ಬಳಗ ತಂಡ ಹಲವು ವರ್ಷಗಳಿಂದ ಜನಪ್ರಿಯ ಕೆಲಸಗಳನ್ನು ಮಾಡುತ್ತಾ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡೆದ ಸಂಘಟನೆಯಾಗಿದೆ ಎಂದರು. ಗೆಳೆಯರ ಬಳಗ ತನ್ನದೇ ಆದ ಛಾಪನ್ನು ಮೂಡಿಸಿದೆ. ಸಾಮಾಜಿಕ ಚಟುವಟಿಕೆಗಳು ಹಾಗೂ ಇತರ ಚಟುವಟಿಕೆಗಳು ಹಾಗೂ ಕ್ರೀಡಾ ಚಟುವಟಿಕೆಗಳಿಂದ ಪ್ರಖ್ಯಾತಿ ಪಡೆದಂಥ ಗೆಳೆಯರ ಬಳಗ. ಬಹುಶಃ ಗೆಳೆಯರ ಬಳಗದ ಸದಸ್ಯರಂದ್ರೇ ಕುಶಾಲನಗರ ಆಗಲಿ ಸುತ್ತಮುತ್ತ ಆಗಲಿ ಅದಕ್ಕೊಂದು ತೂಕನೇ ಬೇರೆ ಇದೆ. ಅವ್ರು ಯಾವತ್ತೂ ಎಲ್ಲಿಯೂ ಕೂಡ ಹಳಿ ತಪ್ಪಿ ಹೋದಂಥ ಸಂಘಟನೆ ಅಲ್ಲ. ಭಾಳಷ್ಟು ಸಂಘಟನೆಗಳನ್ನ ಜೀವನದಲ್ಲಿ ನಾವು ನೋಡಿದ್ದೀವಿ. ಎಲ್ಲೋ ಒಂದು ಕಡೆ ಹಳಿ ತಪ್ತಾ ಇದ್ರೂ ಕೂಡ ನಮ್ಮ ಗೆಳೆಯರ ಬಳಗ ಸಂಘಟನೆ ಯಾವಾಗಲೂ ಹಳಿ ತಪ್ಪಲಿಲ್ಲ. ಒಂದು ಮನೆಯ ಕುಟುಂಬದ ಸದಸ್ಯರ ರೀತಿ ನಡ್ಕೊಂಡು ಬಂದಿತ್ತು. ಬಹುಶಃ ಇವತ್ತು ಲೆಜೆಂಡ್ ಕ್ರಿಕೆಟ್ ತಂಡಕ್ಕೆ ತಂಡವನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ನಾಯಕರಾಗಿ ಪೆಮ್ಮಯ್ಯ ಹಾಗೂ ಉಪನಾಯಕರಾಗಿ ಸಂತೋಷ್ ತಂಡ ಮುನ್ನಡೆಸ್ತಿರುವಾಗ ಈ ತಂಡವನ್ನು ನೋಡಿದಾಗಲೇ ನಗರದೊಳಗೆ ಒಂದು ಮಾತುಕತೆ ಬಂತು, ಗೆಲ್ಲುವ ತಂಡ ಅಂತ. ಖಂಡಿತವಾಗ್ಲೂ, ಯಾಕೆಂದರೆ ಈ ತಂಡನ ನೋಡುವಾಗ ಬಲಿಷ್ಠವಾಗಿದೆ ತಂಡ ಎಲ್ಲೋ ಒಂದು ಕಡೆ. ಅದನ್ನು ಗೆಳೆಯರ ಬಳಗ ತಂಡ ಅಂದಾಗ ಅದಕ್ಕೆ ಪ್ರೋತ್ಸಾಹ ಕೊಡಗಿನಲ್ಲೇ ನಮ್ಮ ಕುಶಾಲನಗರಕ್ಕೆ ಭಾಳಷ್ಟು ಹೆಚ್ಚಿರ್ತದೆ. ನಮ್ಮ ಆನಂದಣ್ಣ ಅಧ್ಯಕ್ಷರಾಗಿ ಗಣ್ಯ ವ್ಯಕ್ತಿಗಳು ವೇದಿಕೆಯಲ್ಲಿ ತುಂಬ ಇದ್ದಾರೆ, ಆಮೇಲೆ ಹೊರಗೇನು ಕೂಡ ಕೂತಿದ್ದಾರೆ. ಈ ತಂಡ ನಿಜವಾಗ್ಲೂ ಈ ಬಾರಿ ನಾವು ಒಂದು ಗೆಲುವು, ಖಂಡಿತವಾಗ್ಲೂ ಗೆಲುವಿನ ಒಂದು ರುಚಿ ತಮಗೆ ಕೊಡ್ತೀವಿ. ನನ್ನನ್ನು ಕೂಡ ಕರೆದಿದ್ದೀರಿ. ನಾವೊಂದು 12ನೇ ಆಟಗಾರರಾಗಿ 13ನೇ ಆಟಗಾರರಾಗಿ ಖಂಡಿತವಾಗ್ಲೂ ಇರ್ತೀವಿ. ಒಂದು ಜರ್ಸಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀರಾ, ನಮಗೆ ಧನ್ಯವಾದಗಳು. ಹಾಗೂ ಮುಂದಿನ ದಿನಗಳಲ್ಲಿ
ಈ ತಂಡ ಲೆಜೆಂಡ್ಸ್ ಲೀಗ್ನಲ್ಲಿ ಉತ್ತಮವಾಗಿ ಒಂದು ಆಟವಾಡಿ ಜಯಶೀಲರಾಗಬೇಕಾಗಿ ಈ ಸಂದರ್ಭದಲ್ಲಿ ಶುಭ ಕೋರುತ್ತೇನೆ. ಧನ್ಯವಾದ. ಗೆಳೆಯರ ಬಳಗ ಕಪ್ಪು ನಮ್ದಾಗಲಿ ಅಂತ ಗೆಳೆಯರ ಬಳಗಕ್ಕೆ ಕಪ್ಪು ಸಿಕ್ಕಲಿ ಅಂತ ನಾನು ಶುಭ ಹಾರೈಸ್ತೀನಿ. ಟೀಮ್ ಗೆಳೆಯರ ಬಳಗದ ತಂಡದ ನಾಯಕರಾದ ಪೆಮ್ಮಯ್ಯ ಅವರು ತಂಡದ ಆಟಗಾರರಿಗೆ ಜರ್ಸಿ ವಿತರಿಸಿದರು. ಈ ಸಂದರ್ಭ ಗೆಳೆಯರ ಬಳಗದ ಹಿರಿಯರಾದ ವಸಂತ್ ಕುಮಾರ್, ವಿಮಲ್ ಕೆ ಜೈನ್, ನಾಗೇಶ್, ಬಾಷಾ, ಜಯಪ್ರಕಾಶ್, ನರೇಂದ್ರ, ಉದ್ಯಮಿಗಳಾದ ಇರ್ಫಾನ್, ಅಜೀಜ್ ಹಾಗೂ ಇನ್ನಿತರರು ಹಾಜರಿದ್ದರು. ಎಲ್ಲರಿಗೂ ಶುಭ ಸಂಜೆ. ಗೆಳೆಯರ ಬಳಗ ಕುಶಾಲನಗರ. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಈ ಟೀಮಲ್ಲಿ ಬರ್ತಾ ಇರೋದು. ಆ್ಯಕ್ಚುಲಿ ಟೀಮ್ ನೋಡ್ತಾ ಇದ್ದೆ, ಹೆಸರು ಕೇಳಿದ್ದೆ ಲಾಸ್ಟ್ ಟೈಮು. ತುಂಬ ವರ್ಷದಿಂದ ಕೇಳ್ತಾ ಇದ್ದೀನಿ, ಆನಂತರ ನೋಡಿದ್ದೀನಿ ಆ್ಯಕ್ಚುಲಿ. ಬಟ್ ಒಂದು ಟೀಮ್ ಆಗಿ ಆಮೇಲೆ ಫುಲ್ ಫ್ಲೆಕ್ಸ್ ಆಗಿ ನಾನು ತುಂಬ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಟೀಮ್ ಬರ್ತಾ ಇರೋದು. ಸೊ ನಾನು ಬೇಸಿಕಲಿ ಕುಶಾಲನಗರನೇ ಆ್ಯಕ್ಚುಲಿ 23 ವರ್ಷದಿಂದ ಇಲ್ಲೇ ಬೆಳೆದಿರೋದು. ಆ್ಯಕ್ಚುಲಿ ನಾನು ಓದಿದ್ರೆ ಹೊರಗಡೆ. ಈಗ ನಾನು ಕಾವೇರಿ ಕಾಲೇಜ್ನಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದೀನಿ, ಕಾವೇರಿ ಕಾಲೇಜ್ ಗೋಣಿಕೊಪ್ಪದಲ್ಲಿ. ಸೊ ಈ ಬಾರಿ ನಂದಿದು ಲೈಕ್ ಲೆಜೆಂಡ್ ಟೂರ್ನಮೆಂಟಲ್ಲಿ ನನ್ನನ್ನು ಗೆಳೆಯರ ಬಳಗ ಕ್ಯಾಪ್ಟನಾಗಿ ಆಯ್ಕೆ ಮಾಡಿದೆ. ಸೊ ಅವರಿಗೆ ನಾನು ಪರ್ಸ್ನಲ್ ಆಗಿ ಥ್ಯಾಂಕ್ ಯು ಹೇಳ್ತೀನಿ ಸರ್. ಆ್ಯಕ್ಚುಲಿ ನನ್ನನ್ನು ಆ್ಯಕ್ಚುಲಿ ನಂಬಿ ಒಂದು ಕ್ಯಾಪ್ಟನ್ ಆಗಿ ನನ್ನನ್ನು ಪಾಯಿಂಟ್ಸ್ ಕೊಟ್ಟು ಕರೆದಿದ್ದಕ್ಕೆ ನಾನು ಎಂಟೈರ್ ಗೆಳೆಯರ ಬಳಗ ತಂಡಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಆ್ಯಕ್ಚುಲಿ. ಸೊ ಅದೇ ಥರ ಇದೊಂದು ಆ್ಯಕ್ಚುಲಿ ಒಂದು ಕ್ರೀಡೆ ಆ್ಯಕ್ಚುಲಿ. ಸೊ ಈ ಕ್ರೀಡೆಯಲ್ಲಿ ಎಲ್ಲರೂ ತಂಡವನ್ನು ಈಗ 10 ಟೀಮ್ ಇದೆ ಇಲ್ಲಿ ಗೆಳೆಯರ ಬಳಗ ಈ ಟೂರ್ನಮೆಂಟಲ್ಲಿ. 10 ಟೀಮು ಅವ್ರದ್ದೇ ಆದಂಥ ಸ್ಟ್ರಾಂಗ್ ಫಿಟ್ನೆಸ್ ಅಥವಾ ಅವ್ರದ್ದೇ ಆದಂಥ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಇದೆ ಇಲ್ಲಿ. ಸೊ ಈ ಟೀಮಲ್ಲೂ ಆ್ಯಕ್ಚುಲಿ ನನಗೆ ಸಿಕ್ಕಿರುವಂಥ ನನಗೆ ಯಾಕಂದರೆ ನಾವು ಫಸ್ಟ್ ಮೀಟಿಂಗಲ್ಲಿ ತುಂಬ ಪಾಯಿಂಟ್ಸ್ ಹೋಗಿತ್ತು ಆ್ಯಕ್ಚುಲಿ. ನನಗೋಸ್ಕರ ಸಂತೋಷ ಆಗಿ ತುಂಬ ಪಾಯಿಂಟ್ಸ್ ಕಳ್ಕೊಂಡಿದ್ರು. ಕೊನೆಗೆ ಉಳಿದಿರೋ ಒಂದು ಚಿಕ್ಕ ಪಾಯಿಂಟ್ಸಲ್ಲಿ ನನಗನ್ಸಿರೋ ಒಂದು ಸೆಟ್ ಟೀಮ್ನ ನಾನು ಕರೆದಿದ್ದೀನಿ ಆ್ಯಕ್ಚುಲಿ. ಸೊ ಎಲ್ಲರೂ ಇಲ್ಲಿ ಏನಂತ ಹೇಳಿದ್ರೆ ಒಂದು 2 ಕಂಡೀಷನ್ಸ್ ಇತ್ತು. ಆ ಕಂಡೀಷನ್ಗೆ ಮ್ಯಾಪ್ ಆಗುವಂಥ ಟೀಮ್ ಪ್ಲೇಸ್ನೇ ಕರೆದಿದ್ದೀನಿ. ಸೊ ಸೋಲು ಗೆಲುವು ಇದ್ದೇ ಇರುತ್ತೆ ಆ್ಯಕ್ಚುಲಿ.